ಸಮಸ್ತ ನಾಡಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ, ವೀಕ್ಷಕರೇ, ಇವತ್ತು ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ. ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಆ ಕ್ಷೇತ್ರದ ಜನತೆಯ ಪ್ರೀತಿ, ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಅಂತಹ ಕೆಲವೊಂದು ರಾಜಕಾರಣಿಗಳನ್ನ ಗುರುತಿಸಿ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ಸುತ್ತ ವಾಹಿನಿಯ ಮೂಲ ಉದ್ದೇಶ. ಈ ದಿನದ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಒಂದು ಬೆಳವಣಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಇರುವಂತಹ ಈ ಕ್ಷೇತ್ರದ ಸಮಾಜ ಸೇವಕರು ಕೂಡ ಆಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಕಾಂತರಾಜರವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ನಾಡಿನ ಸಮಸ್ತ ತಮ್ಮೆಲ್ಲರ ವೀಕ್ಷಕರ ಪರವಾಗಿ ಸರ್ ತಮಗೆ ಹಾರ್ದಿಕವಾದ ಸ್ವಾಗತ ಸರ್. ಸಮಸ್ತ ಚನ್ನಪಟ್ಟಣ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಿಗೂ ಸ್ವಾಗತವನ್ನು ಕೊಡ್ತೀನಿ ಸರ್. ತಾವು ಕೂಡ ಇದೇ ಕ್ಷೇತ್ರದಲ್ಲಿ ಹುಟ್ಟು ಬೆಳೆದು ಇದೇ ಕ್ಷೇತ್ರದ ಹಾಗೂ ಕಾಂಗ್ರೆಸ್ ಪಕ್ಷದ ಒಂದು ಅನುಭವವುಳ್ಳ ರಾಜಕಾರಣಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಿರೋ ಕಾರಣ ಈ ಒಂದು ಭಾಗದಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮುಂಬರುವ ಉಪಚುನಾವಣಾ ವಿಚಾರವಾಗಿ ನಿಮ್ಮ ಒಂದು ಕ್ಷೇತ್ರದ ಯುವಕ ಮಿತ್ರರಿಗಾಗಿರ್ಬೋದು ಹಾಗೂ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರುಗಳಿಗಾಗಿರ್ಬೋದು ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನಕ್ಕೆ ಮತವನ್ನ ನೀಡಬೇಕು ಅನ್ನೋ ಒಂದು ಪಕ್ಷದ ಮಾಹಿತಿಯನ್ನ ಅಚ್ಚುಕಟ್ಟಾಗಿ ನಾಡಿನ ಜನತೆ ಮುಂದೆ ಪ್ರಸ್ತಾಪ ಮಾಡ್ತೀರಾ ಸರ್? ಇವತ್ತು ನಮ್ಮ ಚನ್ನಪಟ್ಟಣ ತಾಲೂಕಿನ ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ಇವತ್ತು ಬೈ ಎಲೆಕ್ಷನ್ ಚನ್ನಪಟ್ಟಣಕ್ಕೆ ಬರ್ತಾ ಇದೆ. ಕಾರಣ ಏನಂತಂದರೆ, ಕುಮಾರಸ್ವಾಮಿ ಅವರು ಇಲ್ಲಿ ನಿಂತು ಗೆದ್ದು 2 ಸರಿ ಗೆದ್ದು 2ನೇ ಸರಿ ಗೆದ್ದು ಈಗ ಮಂಡ್ಯಕ್ಕೆ ಹೋಗಿದ್ದಾರೆ. ಅವರು ರಾಜೀನಾಮೆ ಕೊಟ್ಟು ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೀತಾ ಇರೋದ್ರಿಂದ ಇವತ್ತು ಚನ್ನಪಟ್ಟಣದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಸಹ ಆಗಿಲ್ಲ. ಚನ್ನಪಟ್ಟಣ ಏನಾಗಿದೆ, ಸುಮಾರು ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಬೇಕು. ರಾಜ್ಯದಲ್ಲಿ ಡಿ.ಕೆ. ಸಿದ್ದರಾಮಯ್ಯರು ಮತ್ತು ಡಿ.ಕೆ. ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದೇಶದಲ್ಲೇ ಖ್ಯಾತಿ ಪಡ್ತಕ್ಕಂಥ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತಿದೆ. ಆದ್ದರಿಂದ ಚನ್ನಪಟ್ಟಣ ತಾಲೂಕು ಬೆಂಗಳೂರಿಗೆ ಸುಮಾರು 60 ಕಿಲೋಮೀಟರ್ ಇದೆ. ಆದರೆ ಅಭಿವೃದ್ಧಿ ಬೆಂಗಳೂರಿಗೆ ಸಮಾನಾಂತರವಾದಂಥ ಅಭಿವೃದ್ಧಿ ಚನ್ನಪಟ್ಟಣ ಹೊಂದಬೇಕು ಅಂತ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರೆ 100ಕ್ಕೆ 100% ಚನ್ನಪಟ್ಟಣ ಅಭಿವೃದ್ಧಿ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ವಿಚಾರವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಾದಂಥ ಡಿ.ಕೆ. ಸುರೇಶ್ರವರು 11 ವರ್ಷ ಲೋಕಸಭಾ ಸದಸ್ಯರಾಗಿ ನಮ್ಮ ಚನ್ನಪಟ್ಟಣಕ್ಕೆ, ವಿಶೇಷವಾಗಿ ಚನ್ನಪಟ್ಟಣದ ಶಾಸಕರಿಲ್ಲ ಅಂತ ಹೆಚ್ಚಿನ ಮೊತ್ತವನ್ನು ಚನ್ನಪಟ್ಟಣಕ್ಕೆ ಕೊಟ್ಟು ಗ್ರಾಮ ಪಂಚಾಯಿತಿಗಳ ಮುಖಾಂತರ PDOಗಳು ಸಭೆ ಮಾಡಿ, ದಿಶಾ ಸಭೆಗಳು ಮಾಡಿ ಮತ್ತು ಪ್ರತಿ ಪಂಚಾಯಿತಿಗೆ ವರ್ಷಕ್ಕೆ 2 ಸರಿ ಬಂದು ಎಲ್ಲ ನರೇಗಾ ಕೆಲಸದ ಬಗ್ಗೆ ಒಂದು ಅಭಿವೃದ್ಧಿಯನ್ನು ಮಾಡಿ ಇವತ್ತು ಪಂಚಾಯಿತಿಗಳು ಏನಾರ ಅಭಿವೃದ್ಧಿ ಬಂದವೆ ಅಂತ ಅಂದರೆ, ಕೆಲಸ ಕಾರ್ಯಗಳಾಗವೆ ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಕಾರಣ, ಡಿ.ಕೆ. ಸುರೇಶ್ ಅವರ ಕಾರಣ. ಡಿ.ಕೆ. ಸುರೇಶ್ ಅವರ ಕೊಡುಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕಲ್ಲದೆ ಚನ್ನಪಟ್ಟಣಕ್ಕೆ ವಿಶೇಷವಾದಂಥ ಅವರು ಇದು ಕೊಟ್ಟಿದ್ದಾರೆ, ಒಂದು ಒತ್ತನ್ನು ಕೊಟ್ಟು. ನಮ್ಮ ಒಂದು ಉದ್ದೇಶ ಅಂದರೆ ಡಿ.ಕೆ. ಸುರೇಶ್ರವರು ಪ್ರತಿ ಊರಲ್ಲೂ ಕೂಡ ಇವರೆಲ್ಲ ಇವತ್ತು ಯೋಗೇಶ್ ಇರ್ಬೋದು, ಕುಮಾರಸ್ವಾಮಿ ಅವ್ರಿಗಿಂತ ಹೆಚ್ಚಾಗಿ ಡಿ.ಕೆ. ಸುರೇಶ್ ಅವರಿಗೆ ಪ್ರತಿ ಒಂದು ಊರಲ್ಲಿ ಇಂತಿಂಥ ಕೆಲಸ ಇಂತಿಂಥ ಇದು ಅಂತ ಚೆನ್ನಾಗಿ ಗೊತ್ತು. ಆ ಒಂದು ದೃಷ್ಟಿಯಿಂದ ಇಟ್ಕೊಂಡು ಡಿ.ಕೆ. ಸುರೇಶ್ರವರು ಗೆಲ್ಲಬೇಕಾಯಿತು. ನಮಗೆಲ್ಲ ಒಂದು ತುಂಬ ನೋವಿನ ಸಂಗತಿ. ಇಷ್ಟೆಲ್ಲ ಕೆಲಸ ಮಾಡಿ ಇಡೀ ದೇಶದಲ್ಲೇ ಒಳ್ಳೆ ಉತ್ತಮ ಸಂಸದೀಯ ಪಟು ಅನಿಸ್ಕೊಂಡವರು ಡಿ.ಕೆ. ಸುರೇಶ್ರವರು. ಅವರು ಒಂದು ಅನಿವಾರ್ಯ ಕಾರಣದಿಂದ ಅವರು ಸೋತಿದ್ದಾರೆ ಕೆಲವು ಸಂಚಿನಿಂದ. ಆದರೂ ಕೂಡ ಮುಂದೆ ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ಇವತ್ತು ಚನ್ನಪಟ್ಟಣ ಖಾಲಿಯಾಗಿರ್ತಕ್ಕಂಥ ಶಾಸಕರ MLA ಎಲೆಕ್ಷನ್ನಲ್ಲಿ ಡಿ.ಕೆ. ಸುರೇಶ್ವರು ನಿಂತರೆ ಭರ್ಜರಿ ಜಯವನ್ನು ಗಳಿಸ್ತಾರೆ. ಪ್ರತಿ ಪಂಚಾಯತಿನಲ್ಲೂ ಅವರಿಗೆ ಒಂದು ಕಾರ್ಯಕರ್ತರು ಹಿಡಿತಾವಿದೆ ಮತ್ತು ಈ ಪಕ್ಷ ಭೇದವನ್ನು ಮರೆತು ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಡಿ.ಕೆ. ಸುರೇಶ್ ಅವರು ನಿಂತರೆ ನಾವು ಚನ್ನಪಟ್ಟಣದಿಂದ ಶಾಸಕರಾಗಿ ಕಳಿಸೋದ್ರಲ್ಲಿ 2 ಮಾತಿಲ್ಲ, ಕಳಿಸ್ತೀವಿ ಅಂತ ಹೇಳ್ತಾ ಈ ಮೂಲಕ ಅವ್ರಿಗೆ ಮತ್ತೊಮ್ಮೆ ನಾವು ಮನವಿಯನ್ನು ಮಾಡ್ಕೊಂಡ ಚನ್ನಪಟ್ಟಣ ಅಭಿವೃದ್ಧಿ ಪಥದತ್ತ ಸಾಗಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ತಾಲೂಕಿನ ಜನತೆಯ ಪರವಾಗಿ ಈ ಚನ್ನಪಟ್ಟಣದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ನಿಲ್ಲಬೇಕು ಅಂತ ಅವ್ರಿಗೆ ಕೈ ಮುಗಿದು ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್, ಚುನಾವಣೆಗಳ ಸಂದರ್ಭಗಳಲ್ಲಿ ಯಾವುದೇ ಕ್ಷೇತ್ರ ಆಗಿರ್ಬೋದು,
ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಇದಕ್ಕೆ ತಮ್ಮ ಒಂದು ಅನಿಸಿಕೆ, ಅಭಿಪ್ರಾಯವನ್ನ ಏನು ವ್ಯಕ್ತಪಡಿಸ್ತೀರಾ ಸರ್? ಇದೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಜಾತಿ ರಾಜಕೀಯ ಅಂದರೆ ಕಾಂಗ್ರೆಸ್ ಯಾವತ್ತೂ ದೂರ. ಕಾಂಗ್ರೆಸ್ ಎಲ್ಲ ಜನಾಂಗಗಳನ್ನು ಸೇರಿಸ್ಕೊಂಡು ಒಗ್ಗೂಡುವಂತೆ ಎಲ್ಲ ಜನಾಂಗಕ್ಕೂ ಅಧಿಕಾರವನ್ನು ಕೊಡ್ತಕ್ಕಂಥದ್ದು ದೇಶದಲ್ಲಿ ಯಾವ್ದಾರ ಒಂದು ಪಕ್ಷ ಇದೆ ಕಾಂಗ್ರೆಸ್ ಪಕ್ಷ. ನಮ್ಮಲ್ಲಿ ಚನ್ನಪಟ್ಟಣದಲ್ಲಿ ಮುಸಲ್ಮಾನ್ ಮತಗಳಿವೆ, 26ರಿಂದ 28 ಸಾವಿರ ಮುಸಲ್ಮಾನ್ ಮತಗಳಿವೆ, 40,000ಕ್ಕೂ ಹೆಚ್ಚು ಪರಿಶಿಷ್ಟ ವರ್ಗದವರಿದೆ, 10,000ಕ್ಕೂ ಎಲ್ಲ ಇದು ಒಕ್ಕಲಿಗರು ಎಷ್ಟಿದ್ದಾರೆ ಅಷ್ಟೇ, ಒಕ್ಕಲಿಗರು ಪ್ರಾಬಲ್ಯ ಬಂದ ಕ್ಷೇತ್ರ ಇದೆ, ಅಷ್ಟೇ ವಿವಿಧ ಸಮುದಾಯದ ಮತಗಳಿವೆ. ಕಾಂಗ್ರೆಸ್ ಪಕ್ಷದಲ್ಲಿ ಜಾತಿ ರಾಜಕಾರಣ ಅನ್ನೋದಿಲ್ಲ, ಸರ್ವರಿಗೂ ಎಲ್ಲರಿಗೂ ಅಧಿಕಾರವನ್ನು ಕೊಟ್ಕೊಂಡ್ಬರ್ತಾ ಇದೆ ಅಂತ ಯಾವ್ದಾರ ಒಂದು ಪಕ್ಷ ಇದೆ, ಅದು ಕಾಂಗ್ರೆಸ್ ಪಕ್ಷ. ಎಲ್ಲ ಜನರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇದರಲ್ಲಿ ಮತವನ್ನು ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಮಾತ್ರ ತಳಮಟ್ಟದ ಜನರು ಕೂಡ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಪಕ್ಷ ಉದಾಹರಣೆ. ಸರ್, ಯುವ ಶಕ್ತಿ ದೇಶದ ಶಕ್ತಿ ಅಂತಾರೆ. ಅಂತ ಒಂದು ಯುವ ಜನತೆ ಇವತ್ತು ದುಶ್ಚಟಗಳಿಗೆ ಬಲಿಯಾಗಿ ನಿರುದ್ಯೋಗತನದಿಂದ ಬಹಳಷ್ಟು ಭಾಗದಲ್ಲಿ ಬಳಲ್ತಾ ಇದ್ದಾರೆ. ಅಂತಹ ತಮ್ಮ ಒಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂತಹ ಒಂದು ಯುವಕ ಮಿತ್ರರಿಗೆ ನಮ್ಮ ಸುತ್ತ ವಾಹಿನಿಯ ಮುಖೇನ ತಾವು ಕೂಡ ಈ ಭಾಗದ ಕಾಂಗ್ರೆಸ್ ಮುಖಂಡರಾಗಿ ನಮ್ಮ ಮುಖೇನ ಏನು ಸಲಹೆ, ಸೂಚನೆಗಳನ್ನ ಹಾಗೂ ಸಂದೇಶವನ್ನ ನೀಡಲಿಕ್ಕೆ ತಾವು ಬಯಸ್ತೀರಾ ಸರ್? ಇವತ್ತು ಯುವಕರಲ್ಲಿ ಏನಾಗಿದೆ ಅಂದರೆ ಎಲ್ಲ ವಿದ್ಯಾವಂತರಾಗಿದ್ದಾರೆ, ಎಲ್ಲ ಗ್ರ್ಯಾಜುಯೇಟ್ ಆಗಿದ್ದಾರೆ, ಅವ್ರಿಗೆ ಸರಿಯಾದಂಥ ಸೂಕ್ತವಾದಂಥ ಕೆಲಸ ಸಿಗ್ತಾ ಇಲ್ಲ. ಇವತ್ತು ನಮ್ಮ ರೈಲು ಬೆಂಗಳೂರಿಂದ ಡೈಲಿ 5,000ಕ್ಕೂ ಹೆಚ್ಚಿನ ಯುವಕರು ಬೆಂಗಳೂರಿಗೆ ಉದ್ಯೋಗ ಹುಡುಕೊಂಡು ಹೋಗ್ತಾ ಇದ್ದಾರೆ. ಇಷ್ಟೆಲ್ಲ ರಾಜಕಾರಣ ಪ್ರಬುದ್ಧ ಇರುವಂಥ ಚನ್ನಪಟ್ಟಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಇವತ್ತೇನಾಗಿದೆ, ನಮ್ಮದು ಒಂದು ಸ್ಪನ್ಸಿಲ್ಕ್ ಮಿಲ್ ಇತ್ತು, ಅದು ಹಿಂದೆ ಚನ್ನಪಟ್ಟಣಕ್ಕೆ ಒಂದು ಮಾದರಿಯಾದ ಒಂದು ಸ್ಪನ್ಸಿಲ್ಕ್ ಮಿಲ್ ಇತ್ತು, ಅದನ್ನು ಸಹ ಮುಚ್ಚೋಯ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಅದನ್ನು ತೆರೆದು ಯುವಕರಿಗೆ 1,000-2,000 ಜನ ಕೆಲಸ ಕೊಟ್ಟಿದ್ರೆ ಇಲ್ಲೇ ಅನುಕೂಲ ಆಗ್ತಿತ್ತು. ಯುವಕರಿಗೆ ಈಗ ಮೊಟ್ಟಮೊದಲ ಯುವಕರು ಇವತ್ತು ಎಷ್ಟೋ ಜನ ಯುವಕರುಗಳು ಬೆಂಗಳೂರಿನಲ್ಲಿ ನೌಕರಿ ಸಿಗ್ತೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ, ಸಣ್ಣ ಪುಟ್ಟ ಇದರಲ್ಲಿ ನಿಂತಿದ್ದಾರೆ. ಯುವಕರಿಗೆ ಉದ್ಯೋಗ ಒದಗಿಸುವಂಥ ಒಂದು ಕೆಲಸವನ್ನು ಮಾಡಬೇಕು. ಸ್ಥಳೀಯ ಮಟ್ಟದಲ್ಲಿ ಯಾವುದೋ ಫ್ಯಾಕ್ಟ್ರಿಗಳು ಅವೆಲ್ಲ ತಂದು ಮಾಡಬೇಕು ಅಂತ ನಾನು ನಮ್ಮ ಕಾಂಗ್ರೆಸ್ ಸರ್ಕಾರ ಇವತ್ತು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ MLA ಗೆದ್ದರೆ 100% ಉದ್ಯೋಗ ಸಿಗುವಂಥ ಕೆಲಸ ಆಗ್ತದೆ. ಡಿ.ಕೆ. ಶಿವಕುಮಾರ್ ಮುಂದುವರೆದು ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದಕ್ಕೆ ಅಂದರೆ ದೊಡ್ಡ ದೊಡ್ಡ ಉದ್ಯಮ ಅಂತಂದು ಯುವಕರಿಗೆ ಕೆಲಸ ಕೊಡಬೇಕು ಅಂತ ಒಂದು ಉದ್ದೇಶ ನಮ್ಮ ನಾಯಕರಾದ ಡಿ.ಕೆ. ಶಿವಕುಮಾರಲ್ಲಿ ಇದೆ ಅಂತ ನಾನು ಹೇಳ್ತೇನೆ. ಸರ್, ತಾವು ಕೂಡ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಈ ಒಂದು ಮುಂಬರುವ ಉಪಚುನಾವಣಾ ವಿಚಾರವಾಗಿ ನಿಮ್ಮ ಒಂದು ಕ್ಷೇತ್ರದ ಕಟ್ಟ ಕಡೆಯ ಮತ ಬಾಂಧವರಿಗೂ ಕೂಡ ತಾವು ನಮ್ಮ ವಾಹಿನಿ ಮುಖೇನ ಏನು ಹೇಳೋದಕ್ಕೆ ಬಯಸ್ತೀರಾ ಅಥವಾ ಏನು ಕೇಳೋದಕ್ಕೆ ಬಯಸ್ತೀರಿ? ತಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಇರೋದೇನೆಂದರೆ, ಇವತ್ತು ಯುವಕರಿರ್ಬೋದು, ರೈತರಿರ್ಬೋದು, ಮಹಿಳೆಯರಿರ್ಬೋದು, ಎಲ್ಲ ಕಸುಬನ್ನು ಇರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೂ ಇವತ್ತು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದರೆ 100% ಅಭಿವೃದ್ಧಿ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಇನ್ನು 3 ವರ್ಷ ಅಧಿಕಾರದಲ್ಲಿರ್ತದೆ. ಚನ್ನಪಟ್ಟಣ ಇವತ್ತು ಎಲ್ಲರ ಗಂಟೆ ಇವತ್ತು ರಾಮನಗರ ಇರ್ಬೋದು, ಕರ್ಪೂರ ಇರ್ಬೋದು, ಮಾಗಡಿ ಇರ್ಬೋದು, ಚನ್ನಪಟ್ಟಣ ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಹಿಂದೆ ಬಿದ್ದಿದೆ. ಉದ್ಯೋಗವನ್ನು ಸೃಷ್ಟಿ ಕಾಂಗ್ರೆಸ್ MLA ಆದರೆ 100% ಉದ್ಯೋಗ ಸೃಷ್ಟಿ ಆಗ್ತದೆ ಅಂತ ಹೇಳ್ತಾ ಈ ಮೂಲಕ ನಮ್ಮ ತಾಲೂಕಿನ ಮತದಾರ ಬಂಧು ಮತ್ತು ರೈತ ವರ್ಗದವರು ಎಲ್ಲ ವರ್ಗದವ್ರಿಗೂ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದ್ರ ಮುಖಾಂತರ ಅಭಿವೃದ್ಧಿ, ಚನ್ನಪಟ್ಟಣ ಅಭಿವೃದ್ಧಿ ಪಥದತ್ತ ಹೋಗ್ತದೆ ಅಂತ ನಿಮ್ಮ ವಾಹಿನಿ ಮುಖಾಂತರ ಕೈ ಮುಗಿದು ನಮ್ಮ ತಾಲೂಕಿನ ಎಲ್ಲ ಮತ ಬಾಂಧವರು ನಾನು ಕೇಳ್ಕೊಳ್ತಾ ಇದ್ದೀನಿ. ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಈ ಒಂದು ಕ್ಷೇತ್ರದ ಚುನಾವಣಾ ವಿಚಾರವಾಗಿ ಹಾಗೂ ರಾಜಕಾರಣದ ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿ ಮುಖೇನ ತಮಗೆ ಹಾರ್ದಿಕ ಧನ್ಯವಾದಗಳು ಸರ್. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಕಾಂತರಾಜುರವರು ಆಡಿದ ಮಾತುಗಳನ್ನು ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಿರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯು ನಿಮ್ಮದೇ, ನಿರ್ಧಾರವು ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣೆಗಳ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.